ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಒಳ್ಳೆಯ ಮಾದರಿಯಾಗಿರೋಣ. ಅದಕ್ಕೆ ಆಧಾರವಾಗಿ 1 ಪೇತ್ರ 2ನೇ ಅಧ್ಯಾಯ 21ನೇ ವಚನ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ನೋಡ್ರಿ, ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದದ್ದು ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ. ಯೇಸು ಸ್ವಾಮಿ ಲೋಕದಲ್ಲಿ ಇದ್ದು ಅವರು ಎಲ್ಲ ವಿಧದಲ್ಲಿ ನಮಗೆ ಮಾದರಿಯನ್ನು ತೋರಿಸಿ ಹೋಗಿದ್ದಾರೆ. ನಾವೇನು ಮಾಡಬೇಕಂತೆ, ಅವರ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋಗಿದ್ದಾರಂತೆ. ಈ ಪ್ರಪಂಚದಲ್ಲಿ, ಈ ಲೋಕದಲ್ಲಿ ಒಂದು ಪರಿಪೂರ್ಣ ಮಾದರಿ ನಮ್ಮ ಜೀವಿತದಲ್ಲಿ ಯಾರಾದರೂ ಇದ್ದಾರಂತ ಹೇಳಿದ್ರೆ ಅದು ಯೇಸು ಸ್ವಾಮಿ ಮಾತ್ರ. ಅವರು ಕೇವಲ ಉಪದೇಶ ಮಾಡಲಿಲ್ಲ, ಅದನ್ನು ಮಾಡಿ ತೋರಿಸಿದರು. ಯೇಸು ಸ್ವಾಮಿ ತಮ್ಮ ಜೀವನವನ್ನೇ ಸಂದೇಶವಾಗಿ ಅವರು ಮಾರ್ಪಟ್ಟರು. ಯೇಸು ಸ್ವಾಮಿ ಹೇಳಿದ ಪ್ರತಿಯೊಂದು ಮಾತನ್ನು ಅವರೇ ಜೀವಿಸಿ ತೋರಿಸಿದರು. ಸೇವೆ ಮಾಡ್ರಿ ಎಂಬುದಾಗಿ ಹೇಳಿ ಅವರೇ ಸೇವಕರಾದರು. ಯೇಸು ಸ್ವಾಮಿ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದ್ರಂತೆ. ಆ ಕಾಲಘಟ್ಟದಲ್ಲಿ ಕಾಲುಗಳನ್ನು ತೊಳೆಯುವುದು ಒಂದು ದಾಸನ ಕೆಲಸ. ಅಂದರೆ ನಾನು ಸೇವೆಯನ್ನು ಮಾಡುವುದಕ್ಕೋಸ್ಕರ ಬಂದಿದ್ದೀನೆಂಬುದಾಗಿ ಮಾದರಿ ತೋರಿಸಿದರು. ಎರಡನೇದಾಗಿ ಪ್ರಾರ್ಥಿಸ್ರಿ ಎಂಬುದಾಗಿ ಯೇಸು ಸ್ವಾಮಿ ಹಲವು ಕಡೆ ಹೇಳಿದ್ದಾರೆ. ಹೇಳಿದ್ದು ಮಾತ್ರವಲ್ಲ, ಅವರೇ ಅಧಿಕವಾಗಿ ಪ್ರಾರ್ಥಿಸಿದ್ದಾರೆ. ಉಪದೇಶ ಮಾಡೋ ಮುಂಚೆ, ಅದ್ಭುತ ನಡೆದ ಮೇಲೆ, ನಡೆಯುವ ಮುಂಚೆ, ಹಗಲು ರಾತ್ರಿ, ಇನ್ನು ಮುಂಜಾನೆ ಮಬ್ಬಿರುವಾಗ ಅವರು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಮಾತ್ರ ಹೇಳಲಿಲ್ಲ, ಅವರೇ ಪ್ರಾರ್ಥಿಸಿದರು. ಶತ್ರುಗಳನ್ನು ಪ್ರೀತಿಸ್ರಿ ಎಂಬುದಾಗಿ ಮಾತ್ರ ಹೇಳಲಿಲ್ಲ, ಶಿಲುಬೆಯಲ್ಲಿ ಯೇಸು ಸ್ವಾಮಿ ಶತ್ರುಗಳನ್ನು ಕ್ಷಮಿಸಿದರು. ಶಿಲುಬೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ತಂದೆಯೇ, ಇವರು ಏನು ಮಾಡುತ್ತಿದ್ದಾರೆ, ಇವರು ಅರಿಯರು, ಇವರನ್ನು ಕ್ಷಮಿಸ್ರಿ. ನಮ್ಮ ಜೀವನದಲ್ಲಿ ಉಪದೇಶ ಬಾಯಿಂದ ಬರಬಾರದ್ರೆ ಜೀವನದಿಂದ ಬರಬೇಕು. ಅದಕ್ಕೆ ಯೇಸು ಸ್ವಾಮಿ ನಮಗೆ ಒಳ್ಳೆ ಮಾದರಿಯನ್ನು ತೋರಿಸಿರೋದ್ರಿಂದ ನಾವು ಯೇಸು ಸ್ವಾಮಿಯ ಹೆಜ್ಜೆ ಜಾಡನ್ನು ಹಿಂಬಾಲಿಸಬೇಕು. ಯೇಸು ಸ್ವಾಮಿಯವರು ಪ್ರೀತಿಯ ಬಗ್ಗೆ ಮಾತನಾಡಿದ್ದು ಮಾತ್ರವಲ್ಲ, ರೋಗಿಗಳನ್ನು ಗುಣಪಡಿಸಿದರು, ಹಸಿದವರಿಗೆ ಆಹಾರ ಕೊಟ್ಟರು, ಕಣ್ಣೀರು ಇಟ್ಟವರ ಜೊತೆಯಲ್ಲಿ ಕಣ್ಣೀರು ಇಟ್ಟರು. ನೋಡ್ರಿ, ಹಾಗಾದರೆ ಯೇಸು ಸ್ವಾಮಿ ಪ್ರತಿಯೊಂದು ವಿಷಯದಲ್ಲಿ ಸಹ ಅವರು ನಮಗೆ ಮಾದರಿಯನ್ನು ತೋರಿಸಿದ್ದಾರೆ. ಒಂದು ದಿನ ಒಬ್ಬ ತಾಯಿ ತನ್ನ ಚಿಕ್ಕ ಮಗನನ್ನು ಕರ್ಕೊಂಡು ಮಹಾತ್ಮ ಗಾಂಧೀಜಿಯವರ ಬಳಿಯಲ್ಲಿ ಬಂದ್ರಂತೆ. ಆಗ ಗಾಂಧೀಜಿ ಏನು ಬೇಕು ಅಂತ ಅವರ ಹತ್ರ ಮಾತಾಡಿದಾಗ ಅವರಿಗೆ ಬಹಳ ಎಲ್ಲ ಜನರು ಬಾಪೂಜಿ ಅಂತ ಕರೀತಾ ಇದ್ರು. ಬಾಪೂಜಿ, ನನ್ನ ಮಗ ತುಂಬ ಸಕ್ಕರೆ ತಿಂತಾರೆ, ಎಷ್ಟು ಹೇಳಿದ್ರೂ ಇವನು ಕೇಳೋದೇ ಇಲ್ಲ, ನೀವು ಅವನಿಗೆ ಒಂದು ಬುದ್ಧಿ ಮಾತು ಹೇಳ್ರಿ. ಆಗ ಗಾಂಧೀಜಿಯವರು ಸ್ವಲ್ಪ ಯೋಚಿಸಿ ತಾಯಿಗೆ ಹೇಳಿದರು, ನೀವು ಇಬ್ಬರು 2 ವಾರಗಳ ನಂತರ ಮತ್ತೆ ಬನ್ನಿ, ನಾನು ಏನಂತ ಹೇಳ್ತೀನಿ ಅಂತೇಳಿ ಕಳಿಸ್ಬಿಟ್ರು. ತಾಯಿ ಆಶ್ಚರ್ಯಪಟ್ಟರು, ಏನು ಕೇಳದೆ ಹಿಂತಿರುಗಿಬಿಟ್ರು. 2 ವಾರಗಳ ನಂತರ ತಾಯಿ ಮತ್ತೆ ಮಗನೊಂದಿಗೆ ಬಂದಳು. ಈ ಸಾರಿ ಗಾಂಧೀಜಿಯವರ ಮಗನನ್ನು ಪ್ರೀತಿಯಿಂದ ನೋಡುತ್ತಾ ಹೇಳಿದ್ರು, ಮಗನೇ, ಹೆಚ್ಚು ಸಕ್ಕರೆ ತಿನ್ನಬೇಡ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿದಾಗ ಆ ಮಗನೂ ಸಹ ತಲೆಯಾಡಿಸಿ ಒಪ್ಪಿಕೊಂಡ. ತಾಯಿಗೆ ಆಶ್ಚರ್ಯದಿಂದ ಕೇಳಿದ್ಲು, ಅಲ್ಲ ಗಾಂಧೀಜಿಯವರೇ, ಫಸ್ಟ್ ಟೈಮ್ ಬಂದಾಗ ಇದನ್ನು ಹೇಳಿದರೆ ಮತ್ತೆ 2 ವಾರ ಬಿಟ್ಟು ಬರಲಿಕ್ಕೆ ಯಾಕೆ ಕೇಳಿದ್ರೆ, ಅವತ್ತೇ ಹೇಳ್ಬೋದಾಗಿತ್ತಲ್ವಾ? ಆಗ ಗಾಂಧೀಜಿಯವರು ಹೇಳಿದ್ರಂತೆ, ಇಲ್ಲ, ನಾನು ಸಕ್ಕರೆ ಬಹಳ ತಿಂತಾ ಇದ್ದೆ, ನಾನು ತಿಂದು ಇವನು ತಿನ್ನಬಾರ್ದಂತ ಹೇಳೋದು ಅದು ಸರಿಯಾಗೋದಿಲ್ಲ. ಅದಕ್ಕೆ 2 ವಾರ ಸಕ್ಕರೆ ತಿನ್ನೋದು ನಾನು ಸ್ಟಾಪ್ ಮಾಡಿದ್ದೇನೆ. ಅದಕ್ಕೆ ಈಗ ನಾನು ಅವನಿಗೆ ಹೇಳುತ್ತಾ ಇದ್ದೇನೆ. ನೋಡ್ರಿ, ಇದುವೇ ಮಾದರಿಯ ಜೀವಿತ. ನೋಡ್ರಿ, ಈ ಘಟನೆ ನಮಗೊಂದು ಆತ್ಮಿಕ ಪಾಠವನ್ನು ಕಲಿಸ್ತದೆ. ಏನಂದರೆ, ನಾವು ಪಾಲಿಸದ ವಿಷಯವನ್ನು ಇತರರಿಗೆ ಹೇಳಬಾರದು. ಕ್ರೈಸ್ತ ಜೀವನದಲ್ಲಿ ಇದನ್ನು ನಾವು ಅರ್ಥ ಮಾಡಿಕೊಳ್ಳುವ. ಯೇಸು ಸ್ವಾಮಿ ನಮಗೆ ಅವರು ಮಾದರಿಯನ್ನು ತೋರಿಸಿದ್ದಾರೆ. ನಾವು ಸಹ ಪ್ರತಿಯೊಂದು ಕಾರ್ಯಗಳಲ್ಲಿ ಮಾದರಿಯ ಜೀವಿತವನ್ನು ಜೀವಿಸೋಣ. ಮಾತು ಮಾತ್ರವಲ್ಲರಿ, ನಮ್ಮ ಜೀವನ ಸಾಕ್ಷಿಯಾಗಿರಬೇಕು.
ಪ್ರಾರ್ಥನೆ ಹೇಳುವ ಮೊದಲು, ಪ್ರಾರ್ಥನೆ ಮಾಡ್ರಿ ಅಂತ ಹೇಳುವ ಮುಂಚೆ ನಾವು ಪ್ರಾರ್ಥಿಸಬೇಕು. ಪ್ರೀತಿ ಮಾಡ್ರಿ ಅಂತ ಹೇಳೋ ಮುಂಚೆ ನಾವು ಪ್ರೀತಿಸಬೇಕು. ಪರಿಶುದ್ಧವಾಗಿ ಜೀವಿಸ್ರಿ ಅಂತ ಹೇಳೋ ಮುಂಚೆ ನಾವು ಪವಿತ್ರವಾಗಿ ಜೀವಿಸಬೇಕು. ಏಕೆಂದರೆ ಜನರು ನಮ್ಮ ಮಾತಿಗಿಂತ ನಮ್ಮ ಜೀವನವನ್ನು ನೋಡುತ್ತಾರೆ. ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಮಾತಿಗಿಂತ ಮಾದರಿಯ ಜೀವಿತ ಬಹಳ ಮೇಲು. ಮಾತಿಗಿಂತ ಮಾದರಿಯ ಜೀವಿತ ಒಬ್ಬ ಕ್ರೈಸ್ತನಿಗೆ ಇರಬೇಕ್ರಿ. ಮೊದಲು ನಾವು ಬದಲಾಗಬೇಕು, ಆಮೇಲೆ ಬೇರೆಯವರನ್ನು ಬದಲಾಯಿಸಬೇಕು. ಪ್ರಾರ್ಥನೆ ಬಗ್ಗೆ ಮಾತನಾಡುವುದಕ್ಕಿಂತ ಪ್ರಾರ್ಥಿಸೋಣ. ಪ್ರೀತಿಯ ಬಗ್ಗೆ ಹೇಳುವುದಕ್ಕಿಂತ ಪ್ರೀತಿಸೋಣ. ನಂಬಿಕೆಯ ಬಗ್ಗೆ ಬೋಧಿಸುವುದಕ್ಕಿಂತ ನಂಬಿಕೆಯಲ್ಲಿ ನಾವು ನಡೆಯೋಣ. ಒಂದು ಮಾದರಿ ಉಳ್ಳ ಜೀವಿತವನ್ನು ಜೀವಿಸಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನದಲ್ಲಿ ನೀವು ನಮಗೆ ಒಂದು ಒಳ್ಳೆಯ ಮಾದರಿಯ ಜೀವಿತವನ್ನು ತೋರಿಸಿ ಹೋಗಿದ್ದೀರಪ್ಪ. ನನ್ನ ಹೆಜ್ಜೆ ಜಾಡನ್ನು ಹಿಂಬಾಲಿಸ್ರಿ ಎಂಬುದಾಗಿ ಹೇಳಿದ್ದೀರ. ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಕಾರ್ಯಗಳನ್ನು, ನಮ್ಮ ಜೀವಿತದ ಒಂದು ರೋಲ್ ಮಾಡೆಲ್ ಏಸಪ್ಪ ನೀವಪ್ಪ. ಮಾದರಿಯ ಜೀವಿತವನ್ನು ಜೀವಿಸಿದ್ದೀರ. ನಾವು ಎಲ್ಲ ಕಾರ್ಯಗಳಲ್ಲಿ ನಿಮ್ಮ ಹಾಗೆ ನಡೆಯುವಂತೆ, ನಿಮ್ಮ ಹಾಗೆ ಪ್ರತಿಯೊಂದು ಕಾರ್ಯಗಳನ್ನು ಮಾಡಿ ಸಾಕ್ಷಿಯಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ಈ ದಿನ ಕೂಡ ಈ ವಿಡಿಯೋ ವಾಚ್ ಮಾಡುತ್ತಿರುವ ಪ್ರತಿಯೊಬ್ಬರನ್ನು, ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡಿರಿ. ಈ ದಿವಸ ಕೂಡ ಒಂದು ಜಯವನ್ನು ಅನುಗ್ರಹಿಸ್ರಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಒಂದು ಮಾದರಿ ಉಳ್ಳ ಜೀವಿತವನ್ನು ಜೀವಿಸಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ಈ ದೈನಂದಿನ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿದ್ದರೆ ಈ ವಾಕ್ಯ ಭಾಗಗಳನ್ನು ಸಹ ಇನ್ನೂ ಅನೇಕರೊಂದಿಗೆ ಹಂಚಿಕೊಳ್ಳ್ರಿ. ಈ ಸೇವೆಗಾಗಿ ಪ್ರಾರ್ಥಿಸ್ರಿ. ನಂಬಿಕೆಯಿಂದ ಸಾಗುವ ಈ ಸೇವೆಗೆ ದೇವರು ನಿಮ್ಮನ್ನು ಪ್ರೇರೇಪಿಸುವುದಾದರೆ ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತಿ ಕರ್ತನ ನಾಮವನ್ನು ಮಹಿಮೆಪಡಿಸ್ರಿ. ನಾನು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.